ಚಾಮರಾಜನಗರ ಪಟ್ಟಣದಲ್ಲಿಂದು ಸರ್ಕಾರದ ನೂತನ ಪ್ರಮುಖ ಯೋಜನೆಗಳಾದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳಿಗೆ ಸಂಬಂಧಿಸಿದ ಗೊಂದಲ ಹಾಗೂ ಸಮಸ್ಯೆಗಳ ಇತ್ಯರ್ಥಕ್ಕೆಂದು ಜಿಲ್ಲಾ ಆಹಾರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಲೀಡ್ ಬ್ಯಾಂಕ್ ಸಂಯುಕ್ತಾಶ್ರಯದಲ್ಲಿ ಜಂಟಿ ಶಿಬಿರ ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಬ್ಯಾಂಕ್ಗಳಿಗೆ ಸಂಬಂಧಿಸಿರುವ ಸಮಸ್ಯೆಗಳಿಗೆ ಒಳಪಟ್ಟಿರುವಂತಹ ಅಭ್ಯರ್ಥಿಗಳ ಸಮಸ್ಯೆಗಳು ಸ್ಥಳದಲ್ಲೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾರ್ಯ ಭರದಿಂದ ಸಾಗಿತು. ಈ ವೇಳೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಯೋಗಾನಂದರವರು ಮಾತನಾಡಿ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಯಾವ ಪಡಿತರ ಚೀಟಿದಾರರಿಗೆ ಡಿಬಿಟಿ ಹಣ ಬರ್ತಾ ಇರಲಿಲ್ಲ, ಪಡಿತರ ಚೀಟಿಯಲ್ಲಿರ್ತಕ್ಕಂಥ ಸಮಸ್ಯೆಗಳಾದಂಥ KYC ಮತ್ತು ಕುಟುಂಬದ ಮುಖ್ಯಸ್ಥರನ್ನು ನಮೂದು ಮಾಡದೇ ಇರತಕ್ಕಂಥ ಸಮಸ್ಯೆ, ಇಲ್ಲಿ ಸ್ಥಳದಲ್ಲೇ ನಾವು 30 ನ್ಯಾಯಬೆಲೆಂಗಡಿಯವ್ರನ್ನ ಲ್ಯಾಪ್ಟಾಪ್ ಮುಖಾಂತರ ಇರಿಸ್ಕೊಂಡು ಸ್ಥಳದಲ್ಲೇ ಪಡಿತರ ಚೀಟಿನ ಪರಿಶೀಲಿಸಿ ನ್ಯಾಯಬೆಲೆಂಗಡಿಯವರ ಮಾಡಲ್ ಲಾಗಿನ್ನಲ್ಲಿ KYCಯನ್ನು ಸ್ಥಳದಲ್ಲೇ ನಾವು ಆ ಪಡಿತರ ಚೀಟಿಯ ಕುಟುಂಬದ ಮುಖ್ಯಸ್ಥರನ್ನು ಕೂರಿಸೋದ್ರ ಮುಖಾಂತರ ಪಡಿತರ ಚೀಟಿಯ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಮುಂದುವರೆದು ಅದೇ ಪಡಿತರ ಚೀಟಿದಾರರ ಬ್ಯಾಂಕ್ನಲ್ಲಿ ಆಧಾರ್ ಸೀಡಿಂಗ್ ಇಲ್ಲ ಅಂದರೆ, KYC ಬ್ಯಾಂಕ್ನಲ್ಲಿ ಆಗಿಲ್ಲ ಅಂದರೆ ಮತ್ತು ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಆಗಿದ್ದರೆ, NPCI ಮ್ಯಾಪಿಂಗ್ ಆಗಿಲ್ಲ ಅಂದರೆ ಈ 4 ಕೆಲಸವನ್ನು ಸ್ಥಳದಲ್ಲೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನೇತೃತ್ವದಲ್ಲಿ ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್, ಕೆನರಾ ಬ್ಯಾಂಕ್ ಅವರು ಇಲ್ಲೇ ಸ್ಥಳದಲ್ಲೇ ಕೂರಿಸ್ಕೊಂಡು ಆ ಪಡಿತರ ಚೀಟಿದಾರರ NPCI ಮ್ಯಾಪಿಂಗ್ ಸರಿಪಡಿಸೋದ್ರ ಮುಖಾಂತರ ಬ್ಯಾಂಕ್ ಖಾತೆಯನ್ನು ಸುಸ್ಥಿತಿಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡಲಾಗ್ತದೆ. ಮುಂದುವರೆದು ಯಾರ್ದಾರ್ದು ಬ್ಯಾಂಕ್ ಅಕೌಂಟ್ ಹೊಂದಿಲ್ಲದೇ ಇದ್ದರೆ ಅಥವಾ ಹೊಸದಾಗಿ ಬ್ಯಾಂಕ್ ಅಕೌಂಟನ್ನು ತೆರೀಬೇಕಾದ್ರೆ ಅವ್ರಿಗೆ ಸ್ಥಳದಲ್ಲೇ ಅಂಚೆ ಕಚೇರಿಯ ಸಿಬ್ಬಂದಿಯನ್ನು 10 ಜನರನ್ನು ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ, ಪೋಸ್ಟ್ ಬ್ಯಾಂಕ್ಗಳನ್ನು. ಅವರು IPPB ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಮುಖಾಂತರ ಸ್ಥಳದಲ್ಲೇ ಅಂಚೆ ಖಾತೆಯನ್ನು ತೆರೆದುಕೊಳ್ತಾ ಇದ್ದಾರೆ. ಮತ್ತು ಗ್ರಾಮ 1 ಅವರ ಮುಖಾಂತರ ಕೂಡ ಅವರ ಏನಾದ್ರು ಸಮಸ್ಯೆ ಇದ್ದರೆ ಬಗೆಹರಿಸ್ತಿದ್ದೀವಿ. ಕಾರ್ಡ್ನ ಸಮಸ್ಯೆ ಏನಾದರೂ ಇದ್ದರೆ ಸ್ಥಳದಲ್ಲೇ ಬಗೆಹರಿಸೋದಕ್ಕೆ ಆ ಜಿಲ್ಲಾ ಮಟ್ಟದ ಆಧಾರ್ ಕಿಟ್ಟನ್ನು ಅವ್ರನ್ನ ಇಲ್ಲೇ ಆಧಾರ್ ಕೇಂದ್ರದವ್ರನ್ನ ಕರೆಸ್ಕೊಂಡು ಅದನ್ನು ಕೂಡ ಪರಿಹರಿಸ್ತಿದ್ದೀವಿ. ಈ ನಿಟ್ಟಿನಲ್ಲಿ ಒಂದೇ ಸ್ಥಳದಲ್ಲಿ ಈ ಶಿಬಿರದಲ್ಲಿ ಬಂದಂಥ ಪಡಿತರ ಚೀಟಿದಾರರ DBT ಹಣದ ಸಮಸ್ಯೆಯನ್ನು ನಾವು ಇಲ್ಲೇ ಸ್ಥಳದಲ್ಲಿ ಬಗೆಹರಿಸ್ತಾ ಇದ್ದೀವಿ. ಚಾಮರಾಜನಗರ ತಾಲೂಕಿನಲ್ಲಿ 3000 ಜನ DBT ಸಮಸ್ಯೆಯನ್ನು ಹೊಂದಿದ್ದು, ಅದಕ್ಕಾಗಿ ಒಂದೊಂದು ತಾಲೂಕಿನಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಈ ದಿನ ಉಳಿದ ಜನರೇನಾದ್ರು ಉಳಿದಿದ್ರೆ ಮುಂದಿನ ವಾರ ನ್ಯಾಯಬೆಲೆಂಗಡಿ ಮಟ್ಟದಲ್ಲಿ ಹಂತದಲ್ಲಿ ನಾವು ಸಮಸ್ಯೆನ ಬಗೆಹರಿಸೋದಕ್ಕೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ.